ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿಶನ್ ರಮೇಶ್. ನೀವು ನೋಡ್ತಾ ಇದ್ದೀರಿ ಡಾಕ್ಟರ್ ಮೆಕ್ಯಾನಿಕ್ 360. ಸೊ ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಮೊದಲನೇ ಬಾರಿ ವಿಸಿಟ್ ಮಾಡ್ತೀರಾ ಅಂತಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ ಅಂತೇಳಿ. ಇವತ್ತು ಮಾತಾಡ್ತಿರೋವಂಥ ಟಾಪಿಕ್ ಬಂದು, ನೀವು ನಿಮ್ಮ ಕಾರ್ನ ಇನ್ಶೂರೆನ್ಸ್ ಏನಿದೆ ಅದು ಶೋರೂಮ್ನಲ್ಲಿ ಮಾಡಿಸ್ಬೇಕಾ ಅಥವಾ ಹೊರಗಡೆ ಮಾಡಿಸ್ಬೇಕಾ ಅನ್ನೋವಂಥದ್ದು. ಸೊ ನೀವು ಶೋರೂಮ್ನಲ್ಲಿ ಮಾಡಿಸಿದ್ರೆ ಯಾವ್ಯಾವ ತರ ಲಾಭ ನಷ್ಟ ಇದೆ, ಅಥವಾ ಹೊರಗಡೆ ಮಾಡಿಸಿದ್ರೆ ಯಾವ್ಯಾವ ತರ ಲಾಭ ನಷ್ಟ ಇದೆ, ಹಾಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಟಿಪ್ಸ್ ಇದೆ, ಅದೊಂದೇ ನಾನು ಈ ವಿಡಿಯೋನಲ್ಲಿ ಕೊಡೋಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಯಾವ ತರ ಇನ್ಶೂರೆನ್ಸ್ ಮಾಡಿಸ್ಬೇಕು, ಮತ್ತೆ ನಿಮಗೆ ಯಾವ್ಯಾವ ತರ ಇನ್ಶೂರೆನ್ಸ್ ನಲ್ಲಿ ಆಡ್ ಆನ್ಸ್ ಮಾಡಿಸ್ಬೇಕು ಅನ್ನೋಂಥದ್ದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತು. ಸೊ ಇನ್ನು ನೀವು ಈ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಮಾಡುವಂಥ ಪ್ರತಿ ವಿಡಿಯೋಗಳು ನಿಮ್ಮ ಮೊಬೈಲ್ನ ನೋಟಿಫಿಕೇಶನ್ಗೆ ಆದಷ್ಟು ಬೇಗ ಬರುವಂಥದ್ದು. ಬನ್ನಿ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ನೀವು ಇನ್ಶೂರೆನ್ಸ್ನ ಶೋರೂಮ್ನಲ್ಲಿ ಮಾಡಿಸ್ತಿದ್ರೆ ನಿಮಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಲಾಭ ಅಥವಾ ನಷ್ಟ, ಉಪಯೋಗ ಅಥವಾ ನಷ್ಟ ಏನಿದೆ ಅದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಹಣ ಏನಿದೆ ಅದು 20-30% ಹೆಚ್ಚಾಗುವಂಥದ್ದು. ಅಂದರೆ ನೀವು ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸ್ತಿದ್ದೀರಾ ಅಂತಂದರೆ 20-30% ಹಣ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಕಮಿಷನ್ಸು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವ್ರದ್ದು ಕೆಲವೊಂದಷ್ಟು ಚಾರ್ಜಸ್ ಏನಿರುತ್ತೆ ಅದಷ್ಟು ಸೇರ್ಪಡೆ ಆಗುವಂಥದ್ದು. ಅದೇ ನೀವು ಹೊರಗಡೆ ಮಾಡಿಸಿದ್ರೆ ಇನ್ಶೂರೆನ್ಸ್ನ, ಈ 20-30% ಏನೇನು ಕಮಿಷನ್ಸ್ ಇದೆ, ಚಾರ್ಜಸ್ ಇದೆ, ಅದೆಲ್ಲ ನೀವು ಡಿಡಕ್ಟ್ ಮಾಡ್ಬೋದು. ಮತ್ತು ಅನುಕೂಲ ಏನಿದೆ, ಕನ್ವೀನಿಯನ್ಸ್ ಏನಿದೆ, ಅದು ನಿಮಗೆ ಜಾಸ್ತಿ ಆಗುವಂಥದ್ದು. ಯಾಕಂದರೆ ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ನೀವು ಅಕಸ್ಮಾತ್ ನಿಮ್ಮ ಕಾರು ನಾಳೆ ದಿನ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತಂದಾಗ ಶೋರೂಮ್ನವರೇ ಬಂದು ನಿಮ್ಮ ಕಾರ್ಗೆ ಏನೇನು ಸಮಸ್ಯೆ ಆಗಿದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡುವಂಥದ್ದು ನಿಮಗೆ ಸಿಗೋವಂಥದ್ದು ಶೋರೂಮ್ನಲ್ಲಿ. ಅದೇ ನೀವು ಹೊರಗಡೆ ಮಾಡಿಸಿದ್ರೆ ನೀವೇ ಸ್ವಂತವಾಗಿ ಹೋಗಿ ನಿಮ್ಮ ಕಾರ್ನ ಶೋರೂಮ್ ಏನಿದೆ ಅದನ್ನು ನೀವು ಸಂಪರ್ಕ ಮಾಡಬೇಕಾಗತ್ತೆ, ಅಥವಾ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಏನಿದೆ ಅವ್ರನ್ನ ಸಂಪರ್ಕ ಮಾಡಬೇಕಾಗುತ್ತೆ. ನೀವೇ ನಿಮ್ಮ ಸ್ವಂತವಾಗಿ ಹೋಗಿ ಮತ್ತೆ ಅವ್ರು ಬಂದು ಪ್ರೋಸೆಸ್ ಮಾಡಿ ಎಲ್ಲ ಮಾಡುವಂಥ ಟೈಮ್ನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಅದೊಂದು ಚೂರು ನಷ್ಟ ಆಗ್ಬೋದು ನಿಮ್ಮ ಇನ್ಶೂರೆನ್ಸು ಹೊರಗಡೆ ಮಾಡಿಸ್ತಿದ್ರೆ. ಅದೇ ನೀವು ನೆಕ್ಸ್ಟ್ ಬರೋವಂಥದ್ದು IDV ಅಂತ ಬರುತ್ತೆ. IDV ಅಂತಂದರೆ ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಕಾರ್ ಏನಿದೆ ಅದಕ್ಕೆ ಶೋರೂಮ್ನಿಂದ ಹೊರಗಡೆ ಬಂದ ಮೇಲೆ ಎಷ್ಟು ವ್ಯಾಲ್ಯೂಯೇಷನ್ ಕೊಡ್ತಾರೆ ಅನ್ನೋವಂಥದ್ದು ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಕಾರ್ನ ಬೆಲೆ ಶೋರೂಮ್ನಿಂದ ಹೊರಗಡೆ ಬಂದ ಮೇಲೆ ಎಷ್ಟು ಕಡಿತ ಆಗುತ್ತೆ ಅನ್ನೋವಂಥದ್ದು ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂ. ಇದ್ರ ಜೊತೆಗೆ ನಿಮ್ಮ ಕಾರ್ನ ಇನ್ಶೂರೆನ್ಸ್ ಏನಿದೆ ಆವತ್ತಿನ ದಿನಕ್ಕೆ ಅದು ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದುವೇ ಮತ್ತೆ ನಿಮ್ಮ ಕಾರ್ನ ಬೆಲೆ ಶೋರೂಮ್ನಿಂದ ಹೊರಗಡೆ ಬಂದ ಮೇಲೆ ಎಷ್ಟು ಕಡಿತ ಆಗುತ್ತೆ ಅನ್ನೋವಂಥದ್ದು ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದೇ ನೀವು ಶೋರೂಮ್ನಲ್ಲಿ ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂನ ಮಾಡಿಸಿದ್ರೆ ಇನ್ಶೂರೆನ್ಸ್ ವ್ಯಾಲ್ಯೂ ಕಮ್ಮಿ ಆಗುವಂಥದ್ದು ನೀವು ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ. ಅದೇ ನೀವು ಹೊರಗಡೆ ಮಾಡಿಸಿದ್ರೆ ನಿಮ್ಮ ಕಾರ್ನ ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಪೂರ್ತಿ ಹಿಡಿತ ನಿಮ್ಮ ಮೇಲೆ ಇರುತ್ತೆ. ಅಂದರೆ ನೀವು ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಏನಿದೆ ಅದ್ರ ಜೊತೆ ಮಾತಾಡಿ ನಿಮ್ಮ ಕಾರ್ನ ಬೆಲೆ ಹೆಚ್ಚು ಅಥವಾ ಕಡಿಮೆ ಮಾಡಿಸುವಂಥದ್ದು ನಿಮ್ಮ ಚಾಯ್ಸು, ನಿಮ್ಮ ಆಯ್ಕೆ ಆಗಿರುತ್ತೆ. ನೀವೇ ಸ್ವಂತವಾಗಿ ಮಾಡಿಸ್ಬೋದು. ಸೊ ಇದೊಂದು ಉಪಯೋಗ ಅಂತ ಹೇಳ್ತೀನಿ ನೀವು ಕಾರ್ನ ಇನ್ಶೂರೆನ್ಸು ಹೊರಗಡೆ ಮಾಡಿಸಿದ್ರೆ. ನೆಕ್ಸ್ಟ್, ಆಯ್ಕೆಗಳು. ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ 2-3 ಕಂಪ್ನಿಗಳ ಆಯ್ಕೆಗಳು ಮಾತ್ರ ಸಿಗುವಂಥದ್ದು. ಅದೇ ನೀವು ಹೊರಗಡೆ ಮಾಡಿಸಿದ್ರೆ ಅನಿಯಮಿತ ಆಯ್ಕೆಗಳು ಸಿಗುವಂಥದ್ದು, ಅಂದರೆ ಅನ್ಲಿಮಿಟೆಡ್ ಆಯ್ಕೆಗಳು ಸಿಗುವಂಥದ್ದು, ಯಾವುದಾದ್ರಲ್ಲಾದರೂ ಮಾಡಿಸ್ಬೋದು. ನೆಕ್ಸ್ಟು, ಕ್ಲೈಮ್ ಏನಿದೆ ಅಂದರೆ ಶೋರೂಮ್ನಲ್ಲಿ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ಕ್ಲೈಮು ಸುಲಭವಾಗಿ ಮಾಡಿಸ್ಬೋದು. ಅಂದರೆ ನಿಮ್ಮ ಕಾರು ಮುಂದೆ ಎಲ್ಲಾದರೂ ಸಮಸ್ಯೆ ಬಂತು ಅಂತಂದರೆ ಇನ್ಶೂರೆನ್ಸು ಶೋರೂಮ್ನಲ್ಲಾಗಿದೆ ಅಂತಂದರೆ ನಿಮ್ಮ ಕಾರ್ನ ಶೋರೂಮ್ನವರೇ ಎಲ್ಲ ಕ್ಲೇಮ್ಗಳು ಮಾಡುವಂಥದ್ದು ಮಾಡ್ತಾರೆ. ಅದೇ ನೀವು ಹೊರಗಡೆ ಮಾಡಿಸಿದ್ರೆ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿಯವರು ನಿಮ್ಮ ಜೊತೆ ಹೇಗೆ ಡೀಲಿಂಗ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸುಲಭವಾಗೂ ಆಗ್ಬೋದು, ಸ್ವಲ್ಪ ತೊಂದರೆನೂ ಆಗ್ಬೋದು. ಅಂದರೆ ನಿಮ್ಮ ಕಾರ್ನ ಕ್ಲೇಮ್ ಏನಿದೆ, ಕ್ಲೇಮ್ ಮಾಡೋದು ಇನ್ಶೂರೆನ್ಸ್ ಕ್ಲೇಮ್ ಏನಿದೆ ಅದು ನೀವು ಹೊರಗಡೆ ಮಾಡಿಸಿದ್ರೆ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿಯವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತಂದರೆ ಸುಲಭವಾಗುತ್ತೆ. ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ನೀವು ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡ್ತಿದ್ರೆ ನಿಮಗೆ ಎಲ್ಲ
ಏನೇನು ಬರುತ್ತೋ ಎಲ್ಲಾನು ಶೋರೂಮ್ನವರೇ ಹ್ಯಾಂಡಲ್ ಮಾಡ್ಕೊಡ್ತಾರೆ. ಸೊ ಇದಿಷ್ಟು ಆಗಿತ್ತು ಇನ್ಶೂರೆನ್ಸ್. ಶೋರೂಮ್ನಲ್ಲಿ ಮಾಡಿದ್ರೆ ಏನು ಲಾಭ ನಷ್ಟ ಅನ್ನುವಂಥದ್ದು. ಮುಂದೆ ಹೋದರೆ ನಿಮ್ಮ ಇನ್ಶೂರೆನ್ಸ್ ಏನಿದೆ ಅದು ನೀವು ನಮ್ಮ ಈ ಭಾರತ ದೇಶದಲ್ಲಿ ಯಾವ್ಯಾವ ಥರ ಇನ್ಶೂರೆನ್ಸ್ನ ಆಯ್ಕೆಗಳಿದೆ ಅನ್ನೋವಂಥದ್ದು ತಿಳಿಸ್ಕೊಡ್ತೀನಿ. ಫಸ್ಟ್ ಬರೋವಂಥದ್ದು ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಇದರಲ್ಲಿ ನಿಮಗೆ ನಿಮ್ಮ ಅಥವಾ ನಿಮ್ಮ ಕಾರಿನ ಮೇಲೆ ಯಾವುದೇ ಥರ ಇನ್ಶೂರೆನ್ಸ್ನ ಕ್ಲೇಮ್ ಆಗೋದಿಲ್ಲ. ಎದುರುಗಡೆ ಬರ್ತಾ ಇರೋವಂಥ ವೆಹಿಕಲ್ ಏನಿದೆ ಅದ್ರ ಮೇಲೆ ಮಾತ್ರ ಕ್ಲೇಮ್ ಆಗುವಂಥದ್ದು ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಎದುರುಗಡೆ ಯಾವ್ದಾದ್ರು ವೆಹಿಕಲ್ ಇತ್ತು ಅದಕ್ಕೆ ಹೋಗಿ ನೀವೇ ಡ್ಯಾಮೇಜ್ ಮಾಡಿದ್ರಿ ಅಂತಂದರೆ ನಿಮ್ಮ ಮೇಲೆ ಯಾವುದೇ ಥರ ಕ್ಲೇಮ್ ಆಗಲ್ಲ. ಎದುರುಗಡೆ ಬರ್ತಾ ಇರೋವಂಥ ವೆಹಿಕಲ್ ಮೇಲೆ ಮಾತ್ರ ಕ್ಲೇಮ್ ಆಗುವಂಥದ್ದು ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ನೆಕ್ಸ್ಟ್ ಬರೋವಂಥದ್ದು ಓನ್ ಡ್ಯಾಮೇಜ್, ಸ್ವಂತ ಡ್ಯಾಮೇಜ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ನಿಮ್ಮ ಅಥವಾ ನಿಮ್ಮ ಕಾರಿನ ಮೇಲೆ ಅಷ್ಟೇ ಇನ್ಶೂರೆನ್ಸ್ ಕ್ಲೇಮ್ ಆಗುವಂಥದ್ದು. ಎದುರುಗಡೆ ಬರ್ತಿರೋವಂಥ ಗಾಡಿ ಮೇಲೆ ಕ್ಲೇಮ್ ಆಗಲ್ಲ. ಇದು ಓನ್ ಡ್ಯಾಮೇಜ್ ಇನ್ಶೂರೆನ್ಸು ಏನಿದೆ, ಪಾರ್ಟಿ ಇನ್ಶೂರೆನ್ಸ್ನ ನಿಮ್ಮ ಕಾರು ಅಥವಾ ಗಾಡಿ ಮೇಲೆ ಮಾಡಿಸಿದ್ರೆ ಮಾತ್ರ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋವಂಥದ್ದು ಇರುತ್ತೆ. ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸು ಮಾಡಿಸಿರ್ಬೇಕು, ರನ್ನಿಂಗ್ ಇರಬೇಕು. ಅದರ ಜೊತೆಗೆ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ನ ಆ್ಯಡ್ ಆನ್ ಮಾಡಿಸ್ಬೋದು. ನೆಕ್ಸ್ಟ್ ಬರೋವಂಥದ್ದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನಲ್ಲಿ ನಿಮಗೆ 1 ವರ್ಷಗಳ ಕಾಲ ಸ್ವಂತ ಡ್ಯಾಮೇಜ್ ಏನಿದೆ ಅದು, ಮತ್ತು 3 ವರ್ಷಗಳ ಕಾಲ ಥರ್ಡ್ ಪಾರ್ಟಿ ಕವರೆನ್ಸ್ ಏನಿದೆ ಇನ್ಶೂರೆನ್ಸು ಅದು ಕಂಪ್ಲೀಟ್ ಆಗಿ ಆಗುವಂಥದ್ದು. ಅಂದರೆ 1 ವರ್ಷಗಳ ಕಾಲ ನಿಮ್ಮ ಅಥವಾ ನಿಮ್ಮ ಕಾರಿನ ಮೇಲೂ ಕೂಡ ಆಗುತ್ತೆ, ಎದುರುಗಡೆ ಬರ್ತಿರೋವಂಥ ಕಾರ್ ಮೇಲೂ ಆಗುತ್ತೆ. ಪ್ಲಸ್ 3 ವರ್ಷಗಳ ಕಾಲ ಎದುರುಗಡೆ ಬರ್ತಾ ಇರೋವಂಥ ವೆಹಿಕಲ್ ಮೇಲೆ ಮಾತ್ರ ಕ್ಲೇಮ್ ಆಗುವಂಥದ್ದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ನೀವು 1 ವರ್ಷಗಳ ಕಾಲ ಆದಮೇಲೆ ನಿಮ್ಮ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಏನಿದೆ ಅದನ್ನು ರಿನ್ಯೂ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಟ್ಟು 4 ವರ್ಷಕ್ಕೆ ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬರುವಂಥದ್ದು, 1 ವರ್ಷ ಸ್ವಂತ ಡ್ಯಾಮೇಜ್ ಬರುವಂಥದ್ದು, ಇನ್ನು 3 ವರ್ಷಗಳ ಕಾಲ ಇತರೆ ಗಾಡಿಗಳ ಮೇಲೆ ಇನ್ಶೂರೆನ್ಸ್ ಕವರ್ ಬರುವಂಥದ್ದು. ಸೊ ಇದಾಗಿತ್ತು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ನೆಕ್ಸ್ಟ್ ಬರೋವಂಥದ್ದು ಇಂಪಾರ್ಟೆಂಟ್, ನೀವು ನಿಮ್ಮ ಕಾರ್ನ ಇನ್ಶೂರೆನ್ಸ್ ಮಾಡಿಸಿದಾಗ ಇಂಪಾರ್ಟೆಂಟ್ ಮಾಹಿತಿಗಳು ಏನು ತಲೆಯಲ್ಲಿ ಇಟ್ಕೋಬೇಕು ಅನ್ನೋವಂಥದ್ದು ಹೇಳ್ತೀನಿ. ಹಾಗೆ ಯಾವ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಮ ಕಾರ್ಗೆ ಅಥವಾ ಗಾಡಿಗೆ ಒಳ್ಳೇದು ಅನ್ನೋವಂಥದ್ದು ಹೇಳ್ತೀನಿ. ಇದೊಂದು ಸ್ವಲ್ಪ ದೊಡ್ಡದಿದೆ ಟಾಪಿಕ್, ಇದನ್ನು ನೆಕ್ಸ್ಟ್ ತಗೋತೀನಿ ನಾನು. ಇಂಪಾರ್ಟೆಂಟ್ ಮಾಹಿತಿ ಏನಿದೆ ನಿಮ್ಮ ಕಾರ್ನ ಇನ್ಶೂರೆನ್ಸ್ ಮಾಡಿಸುವಾಗ ಅಂತಂದರೆ, ನೀವು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ಕಾರು ಅಥವಾ ಗಾಡಿ ಇದೆ ಅಂತಂದಾಗ ಅದನ್ನು ನೀವು ಮಾರಾಟ ಮಾಡ್ತಿದ್ದೀರಾ ಅಂತಂದರೆ, ನೀವು ಆ ಕಾರು ಅಥವಾ ಗಾಡಿಗೆ ಯಾವ ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಮಾಡಿಸಿದಿರೋ ಮಾಡಿಸುವಂಥ ಕಂಪ್ನಿಗೆ ಹೋಗಿ ನೋ ಕ್ಲೇಮ್ ಬೋನಸ್ ಲೆಟರ್ ಅಂತಂದು ಕೊಡ್ತಾರೆ ಅವರು. ಆ ನೋ ಕ್ಲೇಮ್ ಬೋನಸ್ ಲೆಟರ್ನ ನೀವು ತೊಗೊಂಡು ಬಂದರೆ ಏನೇನು ಉಪಯೋಗನಪ್ಪ ಅಂತಂದರೆ, ನಿಮ್ಮ ಹಳೆ ಗಾಡಿಯ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ನೋ ಕ್ಲೇಮ್ ಬೋನಸ್ ಲೆಟರ್ನ ತೊಗೊಂಡು ಬಂದು ಫಿಲ್ ಮಾಡಿದರೆ ನಿಮಗೆ ಮುಂದೆ ನೀವು ಯಾವುದಾದ್ರೂ ಹೊಸ ಗಾಡಿ ಅಥವಾ ಕಾರು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಆ ಇನ್ಶೂರೆನ್ಸ್ ಏನಿದೆ, ನೀವು ಹೊರಗಡೆ ಮಾಡಿಸ್ತಿದ್ರೆ, ಅಕಸ್ಮಾತ್ ಹೊರಗಡೆ ಇನ್ಶೂರೆನ್ಸ್ ಮಾಡಿಸ್ತೀರಿ ನಾನು ಅಂದಾಗ ನಿಮಗೆ NCB ಲೆಟರ್ ಕೊಟ್ಟರೆ ನೀವು ನಿಮ್ಮ ಹೊಸ ಗಾಡಿಯ ಇನ್ಶೂರೆನ್ಸ್ ಮೇಲೆ 50% ರಿಯಾಯಿತಿ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡ್ತಾರೆ. ಅಂದರೆ ನೋ ಕ್ಲೇಮ್ ಬೋನಸ್ನಲ್ಲಿ ನಿಮ್ಮ ಗಾಡಿ ಅಥವಾ ಕಾರ್ ಹಳೇದೇನಿದೆ ಅದು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ NCB ಲೆಟರ್ನ ತೊಗೊಂಡು ಬಂದು ಅದನ್ನು ನೀವು ಇಟ್ಕೊಂಡು ನೆಕ್ಸ್ಟು ಹೊಸ ಗಾಡಿ ಪರ್ಚೇಸ್ ಮಾಡಿದಾಗ NCB ಲೆಟರ್ನ ಪ್ರೊಸೀಡ್ ಮಾಡಿದ್ರೆ ನಿಮಗೆ 50% ಉಳಿತಾಯ ಬರೋವಂಥದ್ದು ನಿಮ್ಮ ಕಾರು ಅಥವಾ ಗಾಡಿ ಮೇಲೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ಝೀರೋ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಇದು ನೀವು ನಿಮ್ಮ ಕಾರ್ನ ಇನ್ಶೂರೆನ್ಸ್ ಯಾವ್ದು ತೊಗೊಳ್ತೀರಿ ಅದ್ರ ಜೊತೆಗೆ ಆ್ಯಡ್ ಆನ್ ಮಾಡಿಸುವಂಥದ್ದು, ಅಂದರೆ ಸೇರ್ಪಡೆ ಮಾಡಿಸುವಂಥ ಇನ್ಶೂರೆನ್ಸ್ ಪಾಲಿಸಿ. ಝೀರೋ ಡಿಪ್ರಿಸಿಯೇಷನ್ ಇಲ್ಲ ಅಂತಂದರೆ ನೀವು ನಿಮ್ಮ ಕಾರ್ನಲ್ಲಿರೋ ಫೈಬರು ಪ್ಲಾಸ್ಟಿಕ್ನ ಏನೇನಿದೆ ಅದಷ್ಟಕ್ಕೂ ನೀವು ಸ್ವಂತವಾಗಿ ದುಡ್ಡು ಕಟ್ಟಬೇಕಾಗಿ ಬರುತ್ತೆ. ಝೀರೋ ಡಿಪ್ರಿಸಿಯೇಷನ್ ಮಾಡಿಸಿದ್ದೀರಾ ಅಂತಂದರೆ ಇದಿಷ್ಟು ನೀವು ಆ್ಯಡ್ ಆನ್ ಮಾಡಿಸ್ಬೇಕಾಗುವಂಥ ಪರಿಸ್ಥಿತಿ ಏನು ಬರಲ್ಲ. ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡುವಂಥ ಸಮಯದಲ್ಲೇ ಝೀರೋ ಡಿಪ್ರಿಸಿಯೇಷನ್ ಇತ್ತು ಅಂತಂದರೆ ನಿಮ್ಮ ಪ್ಲಾಸ್ಟಿಕ್ ಫೈಬರ್ ಅಥವಾ ಮೆಟಲ್ ಪಾರ್ಟ್ಸ್ ಏನಿದೆ, ಅಂದರೆ ಇನ್ಶೂರೆನ್ಸ್ ಕವರ್ ಆಗದೆ ಇರೋವಂಥ ಪಾರ್ಟ್ಸ್ ಏನಿದೆ ಅದಕ್ಕೆ ನೀವು ಇನ್ಶೂರೆನ್ಸ್ನ ಕವರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರುವಂಥದ್ದು, ನೀವು ನಿಮ್ಮ ಕಾರ್ಗೆ ಯಾವ ಇನ್ಶೂರೆನ್ಸ್ ಮಾಡಿಸಿದ್ರೆ ಒಳ್ಳೆಯದು ಅನ್ನೋವಂಥದ್ದು ಟಾಪಿಕ್ಕು. ಸೊ ನೀವು ನಿಮ್ಮ ಕಾರು ಅಥವಾ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಅಂತಂದರೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅನ್ನೋವಂಥದ್ದು ಮಾಡಿಸಿ. ಯಾಕೆ ಅಂತಂದರೆ ಇದು ನಿಮಗೆ 1 ವರ್ಷಗಳ ಕಾಲ ನಿಮಗೆ
ಅಥವಾ ನಿಮ್ಮ ಗಾಡಿಗೆ ಇಬ್ಬರಿಗೂ ಕವರ್ ಆಗುವಂಥದ್ದು, ಹಾಗೆ ಎದುರುಗಡೆ ಬರ್ತಾ ಇರುವಂಥ ಗಾಡಿಗೂ ಕವರ್ ಆಗುವಂಥದ್ದು. ಹಾಗೆ 3 ವರ್ಷಗಳ ಕಾಲ ಇತರೆ ಗಾಡಿಗಳು ಏನಿದೆ ಅದಕ್ಕೆ ಮಾತ್ರ ಕವರ್ ಆಗುವಂಥದ್ದು ನಿಮಗೆ ಕವರ್ ಆಗಲ್ಲ. ಸೊ ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನಲ್ಲಿ ಕೆಲವೊಂದಷ್ಟು ಆ್ಯಡ್ ಆನ್ಸ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಕಾರ್ ಅಥವಾ ಗಾಡಿ ಮೇಲೆ. ಯಾವುದಪ್ಪ ಅಂತಂದರೆ ಸೇರ್ಪಡೆಗಳು, ಒಂದು 0 ಡಿಪ್ರಿಸಿಯೇಷನ್ನು ನಾನು ಹೇಳ್ದಂಗೆ, ಒಂದು ಇಂಜಿನ್ ಪ್ರೊಟೆಕ್ಷನ್ನು, 3ನೇದು ರಿಟರ್ನ್ ಟು ಇನ್ವಾಯ್ಸು, 4ನೇದು ಕ್ಯಾಶ್ಲೆಸ್ ಟೈಅಪ್ ಅಂತ ಹೇಳ್ತೀವಿ. ಈ 0 ಡಿಪ್ರಿಸಿಯೇಷನ್ ಅಂತಂದರೆ ನಾನು ಹೇಳ್ದಂಗೆ ನಿಮ್ಮ ಕಾರು ಡ್ಯಾಮೇಜ್ ಆಯಿತು ಅಂತಂದರೆ ನಾಳೆ ದಿನ ಪ್ಲಾಸ್ಟಿಕ್ಕು ಫೈಬರ್ ಏನೇನು ಪಾರ್ಟ್ಸ್ ಇದೆ ನಿಮ್ಮ ಕಾರ್ನಲ್ಲಿ ಅದಕ್ಕೆ ಕ್ಲೇಮ್ ಮಾಡಿಕೊಡಲ್ಲ. ಅಂದರೆ ಕೆಲವೊಂದಷ್ಟು ಪಾರ್ಟ್ಸ್ಗೆ ಇನ್ಶೂರೆನ್ಸ್ ಕಂಪ್ನಿಯವರು ಕ್ಲೇಮ್ ಮಾಡಲ್ಲ ಅಂತಾರೆ. ಬಟ್ ನೀವು 0 ಡಿಪ್ರಿಸಿಯೇಷನ್ ಮಾಡಿಸಿದ್ರೆ ಆ ಎಲ್ಲ ಕ್ಲೇಮ್ಗಳನ್ನು ಇನ್ಶೂರೆನ್ಸ್ ಕಂಪ್ನಿಯವರು ನೋಡ್ಕೊಳ್ತಾರೆ. ಇದಿಷ್ಟು 0 ಡಿಪ್ರಿಸಿಯೇಷನ್ ಆಗಿತ್ತು. ನೆಕ್ಸ್ಟ್ ಬರುವಂಥದ್ದು ಇಂಜಿನ್ ಪ್ರೊಟೆಕ್ಷನ್ನು. ಇಂಜಿನ್ ಪ್ರೊಟೆಕ್ಷನ್ನಲ್ಲಿ ನಿಮಗೆ ಇಂಜಿನ್ ಮೇಲೆ ಆಗುವಂಥ ಫಾಲ್ಟ್ಸ್ ಏನಿದೆ, ಅಂದರೆ ಸಮಸ್ಯೆಗಳೇನಿದೆ, ಇದ್ರ ಮೇಲೂ ಕೂಡ ಇನ್ಶೂರೆನ್ಸ್ನ ಕವರ್ ಮಾಡಿಸುವಂಥದ್ದು ಮಾಡಿಸ್ಬೋದು. ನೆಕ್ಸ್ಟ್ ಬರುವಂಥದ್ದು ರಿಟರ್ನ್ ಟು ಇನ್ವಾಯ್ಸು. ರಿಟರ್ನ್ ಟು ಇನ್ವಾಯ್ಸ್ ಏನಪ್ಪ ಅಂತಂದರೆ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ಕು. ಅಕಸ್ಮಾತ್ ನಿಮ್ಮ ಕಾರು ನಾಳೆ ದಿನ ಕಳ್ಳತನ ಆಯಿತು ಅಂತಂದರೆ ನಿಮ್ಮ ಕಾರು ಏನಿದೆ ಅದರ ಅವತ್ತಿನ ಬೆಲೆ, ಇನ್ಶೂರೆನ್ಸ್ ಬೆಲೆ ಜೊತೆಗೆ ರಿಜಿಸ್ಟ್ರೇಷನ್ಗೆ ನೀವು ಏನು ಹಣ ಕಟ್ಟಿರ್ತೀರಾ ಅದು, ಮತ್ತು ಟ್ಯಾಕ್ಸಸ್ ಏನು ಕಟ್ಟಿರ್ತೀರೋ ಇದಿಷ್ಟು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡ್ತಾರೆ. ಇದು ಯಾವಾಗಪ್ಪ ಅಂತಂದರೆ ನಿಮ್ಮ ಕಾರು ಕಳ್ಳತನ ಆಯಿತು ಅಥವಾ ಎಲ್ಲಾದರೂ ನೀವು ಕಾರ್ನ ಪರ್ಚೇಸ್ ಮಾಡಾದ್ಮೇಲೆ ಕಂಪ್ನಿಯವರ ಫಾಲ್ಟಿಂದ ನಿಮ್ಮ ಕಾರು ಸಂಪೂರ್ಣವಾಗಿ ನಿಂತೋಗಿದೆ ಅಂತಂದರೆ ನೀವು ರಿಟರ್ನ್ ಟು ಇನ್ವಾಯ್ಸ್ನ ಆ್ಯಡ್ ಆನ್ ಮಾಡಿಸಿದರೆ ನಿಮ್ಮ ಇನ್ಶೂರೆನ್ಸ್ ಜೊತೆಗೆ ನಿಮ್ಮ ಕಾರ್ನ ಅವತ್ತಿನ ಬೆಲೆ ಜೊತೆಗೆ ರಿಜಿಸ್ಟ್ರೇಷನ್ ದುಡ್ಡು ಮತ್ತು ಟ್ಯಾಕ್ಸು ಅಷ್ಟು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ಶೂರೆನ್ಸ್ ಕಂಪ್ನಿಯವರು ಸೇರ್ಪಡೆ ಮಾಡಿಸ್ತಾರೆ. ಮುಂದೆ ಬರೋವಂಥದ್ದು ಕ್ಯಾಶ್ಲೆಸ್ ಟೈಅಪ್ ಅಂತ ಹೇಳ್ತೀವಿ. ಕ್ಯಾಶ್ಲೆಸ್ ಟೈಅಪ್ ಅಂತಂದರೆ ಏನು ಅಂತಂದರೆ ಸ್ನೇಹಿತರೆ, ಅಕಸ್ಮಾತ್ ನಿಮ್ಮ ಕಾರು ನಾಳೆ ದಿನ ರಿಪೇರಿಗೆ ಬಂತು, ನೀವು ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಈ ಕ್ಯಾಶ್ಲೆಸ್ ಟೈಅಪ್ಪು ಅವರೇ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ. ಅಕಸ್ಮಾತ್ ಏನಾದರೂ ನೀವು ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ಕ್ಯಾಶ್ಲೆಸ್ ಟೈಅಪ್ ಅನ್ನೋಂಥ ಆಪ್ಷನ್ನು ಹೊರಗಡೆ ಮಾಡಿಸಿ. ಇನ್ಶೂರೆನ್ಸ್ ಮಾಡಿಸಿದಾಗ, ಹೊರಗಡೆ ಇನ್ಶೂರೆನ್ಸ್ ಮಾಡಿಸಿದಾಗ ಇದೊಂದು ಆ್ಯಡ್ ಮಾಡಿಸಿ. ಯಾಕೆ ಅಂತಂದರೆ ನೀವು ಅಕಸ್ಮಾತ್ ನಾಳೆ ದಿನ ನಿಮ್ಮ ಕಾರು ಈ ಕಂಪ್ನಿದಾಗಿತ್ತು ಅಂತಂದರೆ ಆ ಕಂಪ್ನಿಗೆ ಹೋಗಿ ನೀವು ನನ್ನ ಕಾರ್ನ ಮೇಲೆ ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿಕೊಡಿ, ರಿಪೇರಿ ಮಾಡಿಕೊಡಿ ಅಂತಂದರೆ ಮಾಡಿಕೊಡಲ್ಲ, ಹೊರಗಡೆ ಇನ್ಶೂರೆನ್ಸ್ ಮಾಡಿಸ್ತಿದ್ರೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಇನ್ಶೂರೆನ್ಸ್ ಮಾಡಿಸೋವಂಥ ಕಂಪ್ನಿಗೆ ಹೋಗಿ ಕ್ಯಾಶ್ಲೆಸ್ ಟೈಅಪ್ ಅಂತ ಏನಿದೆ ಆಪ್ಷನ್ನು ಅದನ್ನು ಆ್ಯಡ್ ಆನ್ ಮಾಡಿಸಿ, ಅವರು ಯಾವ್ಯಾವ ಗ್ಯಾರೇಜ್ಗಳ ಜೊತೆಗೆ ಟೈಅಪ್ ಆಗಿದ್ದಾರೆ ಅನ್ನೋಂಥದ್ದು ತಿಳ್ಕೊಂಡು ನೀವು ನಿಮ್ಮ ಕಾರ್ನ ಏನಾದರೂ ಫಾಲ್ಟ್ ಬಂದರೆ ಹೋಗಿ, ಅಕಸ್ಮಾತ್ ನಾಳೆ ದಿನ ಎಲ್ಲಾದರೂ ಆಕ್ಸಿಡೆಂಟ್ ಆಯಿತು, ಈ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಯಿತು ಅಂತಂದರೆ ಅಲ್ಲಿಂದ ಒಂದು ಚೂರು ಕಾರ್ನ ಮೂವ್ ಮಾಡಿದೆ ಇನ್ಶೂರೆನ್ಸ್ ಕಂಪ್ನಿಗೆ ಫಸ್ಟ್ ಹೋಗಿ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆಗೆ ಮಾತಾಡಿ ಅವರು ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ ನಿಮ್ಮ ಕಾರ್ನ ಸ್ಕ್ರೂಟ್ನಿ ಮಾಡೋದಕ್ಕೆ. ಅವ್ರು ಬಂದು ಸ್ಕ್ರೂಟ್ನಿ ಮಾಡಿ, ಅಂದರೆ ನಿಮ್ಮ ಕಾರ್ನ ಸಂಪೂರ್ಣವಾಗಿ ಚೆಕ್ಔಟ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿ ಅವರೇ ಹೋಗಿ ಅವ್ರದ್ದು ಟೈಅಪ್ ಆಗಿರೋವಂಥ ಗ್ಯಾರೇಜ್ಗಳಿಗೆ ಹೋಗಿ ನಿಮ್ಮ ಕಾರ್ನ ರಿಪೇರಿ ಮಾಡಿಸಿ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ನಿಮ್ಮದೇ ಯಾವುದೇ ಥರ ಜವಾಬ್ದಾರಿಗಳು ಬರೋದಿಲ್ಲ ಈ ಕ್ಯಾಶ್ಲೆಸ್ ಟೈಅಪ್ಪಲ್ಲಿ. ಸೊ ಕ್ಯಾಶ್ಲೆಸ್ ಟೈಅಪ್ ನೀವು ಮಾಡಿಸಿಲ್ಲ ಅಂತಂದರೆ ನೀವು ಅಕಸ್ಮಾತ್ ನಾಳೆ ದಿನ ಹೊರಗಡೆ ಇನ್ಶೂರೆನ್ಸ್ ಮಾಡಿಸಿ ಎಲ್ಲಾದರೂ ರಿಪೇರಿ ಮಾಡಿಸೋವಂಥ ಟೈಮ್ನಲ್ಲಿ ಗ್ಯಾರೇಜ್ನ ಇನ್ಶೂರೆನ್ಸ್ ಕಂಪ್ನಿಯವರು ರೆಕಮೆಂಡ್ ಮಾಡ್ತಾರೆ. ಆ ಗ್ಯಾರೇಜ್ಗೆ ಹೋಗಿ ನೀವು ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿದಾಗ ನೀವೇ ನಿಮ್ಮ ಸ್ವಂತವಾಗಿ ನಿಮ್ಮ ಜೇಬಿನಿಂದ ಹಣ ಕಟ್ಟಬೇಕಾಗುತ್ತೆ. ಯಾಕೆ ಅಂತಂದರೆ ಕ್ಯಾಶ್ಲೆಸ್ ಟೈಅಪ್ ಮಾಡಿಸದೇ ಇರೋವಂಥ ಕಾರಣದಿಂದ. ಕ್ಯಾಶ್ಲೆಸ್ ಟೈಅಪ್ ಮಾಡಿಸಿದ್ರೆ ನೀವು ₹1 ಖರ್ಚು ಮಾಡ್ದಂಗೆ ನೀವು ಹೊರಗಡೆ ಇನ್ಶೂರೆನ್ಸ್ ಮಾಡಿಸಿ ಕೂಡ ನಿಮ್ಮ ಕಾರ್ನ ಕಂಪ್ಲೀಟಾಗಿ ರೆಡಿ ಮಾಡಿಸ್ಬೋದು ಕ್ಯಾಶ್ಲೆಸ್ ಟೈಅಪ್ನ ಮುಖಾಂತರ. ಇಲ್ಲ ಅಂದರೆ ಫಸ್ಟ್ ನೀವು ದುಡ್ಡು ಕಟ್ಟಿಬಿಟ್ಟು ಕಾರ್ನ ರೆಡಿ ಮಾಡಿಸ್ಕೊಂಡು ಬಿಲ್ ಏನು ಬರುತ್ತೋ ಹೋಗಿ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಕೊಟ್ಟರೆ ಅವರು ನಿಮಗೆ ನಿಮ್ಮ ಹಣ ಏನಾಗಿರುತ್ತೋ ಅದನ್ನು ನೀವು ಇಷ್ಟು ದಿನಗಳ ಕಾಲ ನಿಮ್ಮ ಬ್ಯಾಂಕ್ ಖಾತೆಗೆ ಸೇರ್ಪಡೆ ಮಾಡಿಸ್ತಾರೆ. ಸೊ ಇದಿಷ್ಟು ಆಗಿತ್ತು ಯಾವ ಇನ್ಶೂರೆನ್ಸ್ ಮಾಡಿಸಿದ್ರೆ ಒಳ್ಳೆಯದು ಮತ್ತು ಇನ್ಶೂರೆನ್ಸ್ಗಳಿಗೆ ಸೇರ್ಪಡೆ ಯಾವ್ಯಾವ್ದು ಮಾಡಿಸ್ಬೇಕು ಅನ್ನೋಂಥ ಟಾಪಿಕ್ಕು. ಹಾಗೆ ನಮ್ಮ ದೇಶದಲ್ಲಿ ಬರುವಂಥ
ಇನ್ಶೂರೆನ್ಸ್ಗಳು ಯಾವ್ಯಾವ್ದು ಇರುತ್ತೆ ಅನ್ನೋವಂಥದ್ದು, ಮತ್ತು ನೀವು ಶೋರೂಮ್ನಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕಾ ಅಥವಾ ಹೊರಗಡೆ ಇನ್ಶೂರೆನ್ಸ್ ಮಾಡಿಸ್ಬೇಕಾ ಅನ್ನೋವಂಥದ್ದು ಮಾಹಿತಿ. ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು, ನೋ ಕ್ಲೇಮ್ ಬೋನಸ್ಸು ಒಂದು, ಮತ್ತು ಝೀರೋ ಡಿಪ್ರಿಸಿಯೇಷನ್ನು. ಇದು ನಾನು ಎಲ್ಲ ಪಾಯಿಂಟ್ ಔಟ್ ಮಾಡಿದ್ದೀನಿ. ಇದರದ್ದು ಫೋಟೋ ನಾನು ಅಪ್ಲೋಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ಓದಿ ಫುಲ್ಲು ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಅಕಸ್ಮಾತ್ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಫಸ್ಟಿಂದ ನೋಡಿ, ಅರ್ಥ ಆಗುತ್ತೆ. ಸೊ ಇದಿಷ್ಟು ಆಗಿತ್ತು ಕಾರ್ನ ಇನ್ಶೂರೆನ್ಸ್ ಶೋರೂಮ್ನಲ್ಲಿ ಮಾಡಿಸ್ಬೇಕಾ ಅಥವಾ ಔಟ್ಸೈಡ್ ಮಾಡಿಸ್ಬೇಕಾ ಅನ್ನೋಂಥದ್ರ ಮಾಹಿತಿ. ರೆಕಮೆಂಡೇಶನ್ ಏನಪ್ಪ ಅಂತಂದರೆ, ನೀವು ಅಕಸ್ಮಾತು ನನಗೆ ಯಾವುದೇ ಥರ ತೊಂದರೆ ಇಲ್ಲದೆ ನಾಳೆ ದಿನ ನಾನು ಕಾರ್ನ ಓಡಿಸ್ಬೇಕು ಅಂತಿದ್ದರೆ ನೀವು ಶೋರೂಮ್ನಲ್ಲೇ ಇನ್ಶೂರೆನ್ಸ್ ಮಾಡಿಸಿ. ಅಕಸ್ಮಾತ್ ನಾನು ಕೆಲವೊಂದಷ್ಟು ಹಣ ಉಳಿತಾಯ ಮಾಡ್ತೀನಿ, ನನಗೆ ನಾನೇ ಹೋಗಿ ಓಡಾಡಿ ಇನ್ಶೂರೆನ್ಸ್ ಮಾಡಿಸಿದ್ರೂ ಪರವಾಗಿಲ್ಲ, ಕೆಲವೊಂದಷ್ಟು ಹಣ ಉಳಿತಾಯ ಆಗಬೇಕು ಅಂತಿದ್ರೆ ಹೊರಗಡೆ ಹೋಗಿ ಇನ್ಶೂರೆನ್ಸ್ನ ಮಾಡಿಸ್ಬೋದು. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ಇನ್ಶೂರೆನ್ಸ್ನ ಮಾಹಿತಿಗಳು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೆ. ಹಾಗೆ ನನ್ನ ಚಾನಲ್ ಡಾಕ್ಟರ್ ಮೆಕ್ಯಾನಿಕ್ 360ಗೆ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಐಕನ್ನು ಕ್ಲಿಕ್ ಮಾಡಿ. ಯಾಕೆ ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುವಂಥದ್ದು ಆದಷ್ಟು ಬೇಗ. ಹಾಗೆ ನಾನು ನನ್ನ ಚಾನಲ್ನಲ್ಲಿ ಆಲ್ರೆಡಿ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ನಿಮಗೆ ಇಲ್ಲಿ ಐ ಬಟನ್ ಅಂತ ಏನು ಬರುತ್ತೆ ಅದರಲ್ಲಿ ನಿಮಗೆ ಸಿಗೋವಂಥದ್ದು, ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಸ್ನೇಹಿತರೆ ನನ್ನ ಚಾನಲ್ ಡಾಕ್ಟರ್ ಮೆಕ್ಯಾನಿಕ್ 360ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಸಿಗೋ ತನಕ ಹೆಲ್ಮೆಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಸುರಕ್ಷಿತವಾಗಿ ಓಡಾಡಿ. ಧನ್ಯವಾದಗಳು. ಸೊಂಟ ಬೆಲ್ಟು ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಎಕ್ಸಿಟ್ ಅಲ್ಲಿ ಜಾರಿಕೊಳ್ತಾ